ಏನು ಶ್ರೀ ವಿಜಯ ಮಾಂತೇಶ್ ಸಹಕಾರಿ ಬ್ಯಾಂಕ್ ನೇಮಿತ ಹುಡುಗುದ ಒಂದು ಚುನಾವಣೆ. ಬಹುತೇಕ ಬಹಳ ಜನ ಪ್ರಶ್ನೆ ಕೂಡ ಮಾಡಬಹುದು, ಮಾಡಿಲ್ಲ ಆದ್ರೂ ಮಾಡೋರು ಇರ್ಬೋದು ಮನಸ್ಸಿಗೆ, ಯಾಕೆ ಇದ್ರೊಳಗೆ ಭಾಗವಹಿಸಿದ್ರಿ ಅಂತ. ಭಾಗವಹಿಸುವಂತ ಅವಶ್ಯಕತೆ ಇತ್ತು, ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇತ್ತು. ಮತ್ತು ನಮ್ಮ ಸಂಗಣ್ಣ ಗಂಜಾಳರು ಮತ್ತು ನಮ್ಮ ಶಶಿಕಾಂತ್ ಪಾಟೀಲ್ ಅವರು ಸುಮಾರು ಅವರು ಕೂಡ ಸುಮಾರು 30 ವರ್ಷದಿಂದ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇದೀಗ ನಮ್ಮ ರಾಜ್ಕುಮಾರ್ ಬಾದವಾಡಿಗರು ಇಲ್ಲೇ 15 ವರ್ಷ ಇದ್ದೆ, ನಾನು ಇಲ್ಲೇ ಇದ್ದೆ ಅಂತ ಹೇಳಿ ಅವರು ಇದ್ರು, ಶಶಿಕಾಂತ್ ಪಾಟೀಲ್ ಅವರು ಇದ್ರು. ಇಲ್ಲಿ ಯಾರು ಕುಂದವರು ಯಾರು ಬೇರೆದವರಲ್ಲ, ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಿದ್ದಂತೆ. ತಾಲೂಕಿನವರು ನಾವು ಅಷ್ಟ, ಅದನ್ನ ನೆನಪಿಟ್ಟುಕೊಡ್ರಿ, ನಾ ಬೇರೆ ಏನು ಹೇಳೋದಿಲ್ಲ. ಹುಡುಗರು ತಾಲೂಕಿನವರು ನಾವು, ಅದು ನಾವು ಅವ್ರಿಗೆ ಹುಟ್ಟಿರ್ಬೋದು, ನೀವು ಹುಡುಗಂದಾಗ ಹುಟ್ಟಿರ್ಬೋದು. ಶಶಿಕಾಂತ್ ಪಾಟೀಲ್ ಅವರು ಹುಡುಗಂದಾಗ ಹುಟ್ಟಿರ್ಬೋದು. ಯಾಕ್ರಿ ಹುಡುಗಂದ ಮತ್ತೆ ಅವ್ರು ಹಳ್ಳಿ ಹುಟ್ಟಿದ್ದಿಲ್ಲೇ ಅಲ್ರಿ, ಸುಮ್ಮನೆ ಇರ್ರಿ ನೀವೇನಿದ್ರಿ ಎಲ್ಲ ಹಿಂಗ್ ಕೂತವ್ರು ಇಲ್ಲೇ ನೋಡಪ್ಪ, ಮತ್ತೆ ಲೆಕ್ಕ ಕೇಳಿದ್ರೆ ಬಂದಿಲ್ಲ, ಅದಕ್ಕೆ ಕೇಳಾಕತ್ತೀನಿ. ಅಂದ್ರೆ ನನ್ನ ವಿಚಾರ ಏನ್ ಯಾಕೆ ಹೇಳ್ತೀನಿ ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ಯಾವತ್ತೂ ನನಗೆ ಅಂತಿರ್ತೀನಿ. ವ್ಯತ್ಯಾಸ ನೀವು ಕಂಡ್ಕೋಬೇಕು, ನಾನು ಹೇಳೋದಲ್ಲ. ನಾನು ಸತ್ರ ಇಲ್ಲೇ ಮುಗಿಸ್ತಾರೆ, ಅವ್ರು ಸತ್ರ ಎಲ್ಲಿ ಮುಗಿಸ್ತಾರೆ ಅನ್ನೋದು ಕೇಳ್ರಿ, ಅವ್ರು ಮನೆಗೆ ಹೋಗ್ಬೇಕ. ಅದನ್ನಷ್ಟೇ ತಿಳ್ಕೊಂಡವ್ರು ನೀವು ಒಬ್ಬ ಶಾಲೆ ಹಾಕ್ತೀರಿ. ನಾ ಈ ಸಂಸ್ಥೆ ಚುನಾವಣೆಯನ್ನು ಯಾಕೆ ಭಾಗವಹಿಸಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 63ರಲ್ಲಿ 1963ರಲ್ಲಿ ಸಗರ 61 ನಾವು ಹುಟ್ಟಿದ್ದಿಲ್ಲ, 71, 72 ಹುಟ್ಟಿವಿ ನಾವು ಹುಟ್ಟಕ್ಕಿಂತ ಪೂರ್ವದಲ್ಲಿರುವಂತ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅನೇಕ ದಿಗ್ಗಜರು, ನಮ್ಮ ತಾಲೂಕಿನ ದಿಗ್ಗಜ, ಅದು ಸನ್ಮಾನ್ಯ ಶಿವಶಂಕರಪ್ಪ ಗಣಪತಿ ಅವರು ಇರ್ಬೋದು, ಸನ್ಮಾನ್ಯ ಬಸಪ್ಪ ಗಂಜಾಳ ಅವರು ಇರ್ಬೋದು, ಚೆನ್ನಪ್ಪ ಗೌಡ್ರು ಇರ್ಬೋದು, ಕಣಿಗಾಲ ಮಲ್ಲನಗೌಡ್ರು ಇರ್ಬೋದು, ನಮ್ಮ ನಾಗರಾಳ ಸಾಹೇಬ್ರು ಇದ್ರು, ಸಂಗಣ್ಣ ನಾಗರಾಳ ಅವರು ಇದ್ರು, ಅಣ್ಣಯ್ಯ ಮುದ್ಗಲ್ ಅವರು ಇರ್ಬೋದು, ಇಲ್ಕಲ್ ವೀರಭದ್ರಪ್ಪನವರು ಇರ್ಬೋದು. ಇಂತಹ ಪುಣ್ಯಾತ್ಮರು ಕಟ್ಟಿರುವಂತಹ ಸಂಸ್ಥೆ, ಒಂದು ಜಾತ್ಯತೀತ ಪಕ್ಷಾತೀತವಾಗಿ ಕಟ್ಟಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ನಮ್ಮ ಅನೇಕ ಆಡಳಿತ ಮಂಡಳಿಯ ನಿರ್ದೇಶಕರು ಇಲ್ಲಿದ್ದಾರೆ. ಬಹಳ ಅವರು 15-30 ವರ್ಷದಿಂದ ಇಲ್ಲಿ 30 ವರ್ಷ ಅಲ್ರಿ ಶಶಿಕಾಂತ್ 34 ನೋಡಿ, 4 ವರ್ಷ 34 ವರ್ಷದಿಂದ ಅವರು ಈ ಸಂಸ್ಥೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು. ಯಾಕೆ ಈ ಸಂಸ್ಥೆಗೆ ಇವತ್ತು ಪಕ್ಷಾತೀತವಾಗಿ, ಅದರಲ್ಲಿ ಏನಿಲ್ಲ, ಎಲ್ಲ ಪಕ್ಷದವರು ಅದೇನೇ ಇರಲಿ, ಒಂದು ಸಂಸ್ಥೆ ಅಂದ ಮೇಲೆ ಅದು ಪಕ್ಷಾತೀತವಾಗಿ ಇದ್ದಾಗ ಮಾತ್ರ ಜಾತ್ಯತೀತ ತಳಹಾದಿ ಮೇಲೆ ನಮ್ಮ ದೇಶದ ಸಿದ್ಧಾಂತವೇ ಅದು. ನಮ್ಮ ಸಂವಿಧಾನ ಏನ್ ಹೇಳ್ತದನ್ನು ನಾವು ಅರ್ಥ ಮಾಡ್ಕೊಂಡು ನಡೀಬೇಕಾಗತ್ತೆ ಈ ದೇಶದಲ್ಲಿ. ನಾವು ಯಾವುದೇ ಜಾತಿ ಇಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಜನಿಸಿರ್ಬೋದು, ಯಾವುದೋ ಪಕ್ಷದಲ್ಲಿ ಇರ್ಬೋದು, ಇದು ಮುಖ್ಯ ಆಗಿರೋದು. ನಾವು ದೇಶದ ಸಂವಿಧಾನದ ಮೇಲೆ ಅಚಲವಾದ ನಂಬಿಕೆಯನ್ನ, ವಿಶ್ವಾಸವನ್ನು ಇಟ್ಟು ನಡೆದಂತ ಭಾರತೀಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ತಳಹಾದಿ ಮೇಲೆ ನಾವು ನಡಿಬೇಕಾಗುತ್ತೆ. ನಾನು ಒಬ್ಬ ತಾಲೂಕಿನ ಶಾಸಕನಾಗಿರ್ಬೋದು, ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ನಾವು ಇವತ್ತು ನಮ್ಮ ಇಲ್ಕಲ್ ಅರ್ಬನ್ ಬ್ಯಾಂಕ್ ಚುನಾವಣೆ ಕೂಡ ನಡೀತದೆ. ನಾನು ಭಾಗವಹಿಸಿ ನಾನು ಈ ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳಿದ್ದೆ. ಇಲ್ಕಲ್ನಲ್ಲಿ ಭಾಗವಹಿಸಿದ ಮುಂದದ್ದು ಭಾಗವಹಿಸುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅದು ಪಕ್ಷದ ಹಿತದೃಷ್ಟಿ ಅಂತ ನಮ್ಮ ವೆಂಕಟೇಶ್ ಸಾಕಾಜಿಯವರು ಹೇಳಿದ್ರು. ಪಕ್ಷದ ಹಿತದೃಷ್ಟಿ ಇತ್ತು ಅಂದ್ರೆ ಮಾತ್ರ ನಾನು ಭಾಗವಹಿಸ್ತೀನಿ, ಇಲ್ಲ ಅಂದ್ರೆ ಹೇಳುದು ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಪಕ್ಷಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ. ನನಗೆ ಒಳ್ಳೇದಾಗುತ್ತೆ ಬಿಡೋದು ಬೇಡ, ನನಗೆ ಪಕ್ಷಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ. ವಿಜಯಾನಂದ ಕಾಶ್ಯಪ್ನವ್ರಿಗೆ ಏನಿಲ್ಲಿ ಕೋಟಿ ಕೊಡುವುದಿಲ್ಲ, ನನಗೇನು ಭಾಳ ಒಂದು 10 ಕೋಟಿ ರೂಪಾಯಿ ಸಾಲ ಕೊಡ್ತಾರೆ, ಅವ್ರು ನಾನು ಅಷ್ಟು ಇಟ್ಕೊಂಡ ಕೊಡ್ತಾರೆ. ಹಂಗ ಕೊಡ್ತಾರಲ್ರಿ ಶಶಿಕಾಂತ್ ಪಾಟೀಲ್ ಸಾಹೇಬ್, ಯಾರು ಕೊಡುವುದಿಲ್ಲ. ಹಂಗ ಬ್ಯಾಂಕಿನ ವ್ಯವಸ್ಥೆ, ಆರ್ಥಿಕ ಒಂದು ವ್ಯವಸ್ಥೆ ಇರುವಂತಹ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಲ್ಲಿ ಎಷ್ಟು ಹಸ್ತಕ್ಷೇಪ ಇರಬೇಕು ಅಷ್ಟೇ ಇದ್ರ ಚಂದ, ಹೆಚ್ಚಿಗೆ ಇರಬಾರ್ದು. ಯಾವುದೇ ಸಂಸ್ಥೆ ಇರಬಹುದು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ, ಇದ್ರು ಕೂಡ ನಮಗೇನು ಇಲ್ಲೆಲ್ಲರೂ ಬಂದಾರ. ಪಾಪ ಒಂದು ಗೌರವ ನಾವು ಕೊಡ್ಲೇಬೇಕು. ಅವು ಎಲ್ಲವನ್ನ ತೊರೆದು
ಪಕ್ಷಾತೀತವಾದ ವ್ಯವಸ್ಥೆಗೆ ನಾವು ಅನುಗೊಂಡು ಇವತ್ತು ನಡೀತೀವಿ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕೆ ಕೂಡ ನಾನು ಭಾಗವಹಿಸಿದ್ದೀನಿ. ಇವತ್ತೇನು ನಾವು ಸುಮಾರು 18 ಜನ ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಒಂದು ಅವಿರೋಧವಾಗಿ ನಮ್ಮ ಯಡಿಯೂರಪ್ಪನವರು ಅವಿರೋಧವಾಗಿ 2A ಮೀಸಲಾತಿಯಲ್ಲಿ ಅವರು ಇವತ್ತು ಚುನಾಯಿತರಾಗಿದ್ದಾರೆ. ಬೋಣಿಗಿನ ಯಾರ್ದಾಗೈತಿ ಹೇಳ್ರಿ? ಬೋಣಿಗಿನ ಇಲ್ಲಾಗೈತಿ. ಇನ್ನು 18 ಗೆಲ್ಲಿಸುವಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಭಾಗವಹಿಸಿವಿ ಅಂದ್ರೆ ನಾನು ಭಾಗವಹಿಸಿ ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಭಾವನೆ ಇಟ್ಕೊಂಡಂತ ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ತಮಗೆಲ್ಲರಿಗೆ ಕೈ ಮುಗಿದು ಈ 18 ಜನ ಅಭ್ಯರ್ಥಿಗಳು ಗೆದ್ದಾಗ ಇವತ್ತು ನಮ್ಮ ಪಕ್ಷಕ್ಕೆ ಗೌರವ ಬರುತ್ತೆ, ನನಗೆ ಗೌರವ ಬರುತ್ತೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಜವಾದ ಗೌರವ ಬರುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಯಾವುದೇ ವಿಚಾರವನ್ನು ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ನಮ್ಮ ವಿಜಯ ಮಾಂತೇಶ್ ಗದ್ದರಿಗೇರಿಯವರು 2 ಸೂಕ್ಷ್ಮ ಮಾತನ್ನು ಹೇಳಿದ್ದಾರೆ. ಅವ್ರ ಮಾತನ್ನು ನನಗೆ ಅರ್ಥ ಆಗಿದೆ, ನಿಮ್ಮ ಮಾತು ಕೂಡ ನನಗೆ ಅರ್ಥ ಆಗಿದೆ. ನಮ್ಮ ವೆಂಕಟೇಶ್ ಸಾಕಾಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅದರ ಚರ್ಚೆಗಳು ಬೇಡ, ನಾವು ಏನಿದ್ರು ಕೂಡ ಒಂದಾಗಿ ನಡಿಬೇಕಾಗುತ್ತೆ. ನಾವು ಹೇಳಿದಲ್ಲ ಮೊದಲು ನಾವು ಕುರುಗುನ್ ತಾಲೂಕಿನವರು ಅನ್ನೋದು ಅರಿವನ್ನು ಇಟ್ಕೊಂಡು ನಾವು ನಡಿಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ತಾವೆಲ್ಲ ನಿಂತ ಅಭ್ಯರ್ಥಿಗಳಿಗೆ ಏನು 13 ಜನರ ಸಾಮಾನ್ಯ ಕ್ಷೇತ್ರದಲ್ಲಿ 13 ಜನ ನಮ್ಮ ಸಾಮಾನ್ಯ ಕ್ಷೇತ್ರದಲ್ಲಿ, ಇನ್ನು ಗೋವರ್ಗ ನಮ್ಮ ಕಲಗುಡಿಯವರು ಮುತ್ತನ್ನ ಕಲಗುಡಿಯವರು ನಿಂತಾರ. ಯಾಕಂದ್ರೆ ನಿಮ್ಗೆ ಗೊತ್ತೈತೆ ಅವನಂತರೂ ಪಕ್ಷದಾಗ ಅನೇಕ ಸೇವೆ ಸದಸ್ಯರ ಅವ್ರ ಮೇಲೆ ಬಹಳ ಮಂದಿ ಟಾರ್ಗೆಟ್ ಇಟ್ಟರ. ಅದು ಹೇಳಿಬಿಡ್ತೀನಿ, ಬೇರೆ ಮ್ಯಾಲಿ ಮುಂಚೆ ಹೇಳ್ತೀನಿ. ಟಾರ್ಗೆಟ್ ಇಟ್ಟರ, ಆ ಟಾರ್ಗೆಟ್ ಅನ್ನ ಮೀರಿಸುವಂತ ಶಕ್ತಿ ಯಾರಿಗೆ ಐತೆ ಅನ್ನೋದನ್ನ ನೀವು ತೋರಿಸ್ಕೊಡ್ರಿ. ಅವ್ರು ಏನೋ ಬೇಕಾದ ಟಾರ್ಗೆಟ್ ಯಾರು ಹೇಳ್ತಾರ 18 ಜನನು ಗೆಲ್ಲಿಸ್ಬೇಕು. ನನಗೆ ಒಬ್ಬರೇ ಅಂತಲ್ಲ, ಮುತ್ತನದ ಬಗ್ಗೆ ವಿಶೇಷ ಯಾಕೆ ಹೇಳಿದ್ರೆ ಅವ್ರ ಮ್ಯಾಗ ಬಹಳ ಮಂದಿ ಟಾರ್ಗೆಟ್ ಇಟ್ಟ. ನಮ್ಮವರ ಒಂದಿಷ್ಟು ಮಂದಿ ಅಲ್ಲಿ ನಾಮಿನೇಷನ್ ಮಾಡ್ಯಾರ, ನಮ್ಮ ಮಾತು ಮೀರಿ ಮಾಡ್ಯಾರ. ನಾನು ಅವ್ರಿಗೇನು ಹೇಳಕ್ಕಾಗ, ನಾ ಹೇಳೋದಿಲ್ಲ, ನಾ ಯಾರಿಗೂ ಏನೂ ಹೇಳೋದಿಲ್ಲ. ಅವ್ರವ್ರ ಪ್ರಜಾಪ್ರಭುತ್ವ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕೈತಿ. ಅವ್ರು ನಾಮಿನೇಷನ್ ಮಾಡ್ಯಾರ, ನಮ್ಮ ಮಾತು ಮೀರಿದವರು ಮಾಡಿದಾರ. ನಾನು ಅವ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ನನ್ನ ಗುರಿ ಈ 18 ಜನ ಕೇಳಬೇಕಷ್ಟೇ. ಅದಕ್ಕೆ ನಾನು ದಯವಿಟ್ಟು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಏನು ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲ ಸದಸ್ಯರು ತಾವು ಮನಸ್ಸು ಮಾಡಿದ್ರೆ ಏನು ದೊಡ್ಡಾಗೋದಿಲ್ಲ. ತಾವು ಮನಸ್ಸು ಮಾಡಿದ್ರೆ ನನ್ನ ಎಷ್ಟಕ್ಕೆ ಗೆಲ್ಲಿಸ್ಬೇಕಂತ ನೀವು ಎಲ್ಲರೂ ಮನಸ್ಸು ಮಾಡಿದ್ರಿ ಅವರು ಪಾಜನ ಮುಟ್ಟಿಸಿ ಗೆಲ್ಲಿಸಿದ್ರಲ್ಲ. ಇದನ್ನು ಕೂಡ ಹಂಗ ಮಾಡ್ರಿ. ಹಂಗ ಮಾಡಿ ತೋರಿಸಿದಾಗ ನಿಜವಾಗ್ಲೂ ಈ ಪಕ್ಷಕ್ಕೆ ನಮಗೆ ಒಂದು ಗೌರವ ಬರುತ್ತೆ. ಅದಕ್ಕೆ ಕೈ ಮುಗಿದು ಎಲ್ಲರೂ ನಾವು ದಯವಿಟ್ಟು 19 ತಾರೀಕು ಈಗಾಗಲೇ ಚಿಹ್ನೆಯನ್ನ ನಮ್ಮ ಸಿದ್ದು ಬಗಲ್ಶೆಟ್ಟಿಯವರು ಓದಿ ಹೇಳಿದ್ದಾರೆ. ಅವನ್ನೆಲ್ಲ ನೀವು ಪ್ರಿಂಟ್ ಮಾಡ್ಕೊಂಡ್ರಿ ಅಂತ ನನ್ನ ಭಾವನೆ ಐತಿ. ನಿಮಗೆ ಗೊತ್ತಾಗುತ್ತೆ, ಇನ್ನೂ ಬರ್ತಾರ. ಅವ್ರು ಬಂದಾಗ ತಾವು ಅವ್ರ ಜೊತೆಗೆ ತಮ್ಮ ಊರಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಅದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೇ ಇದ್ರೂ ಕೂಡ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ರಿ. ಅವ್ರ ಜೊತೆಗೆ ಹೋಗಿ ಮತಯಾಚನೆಯನ್ನು ಮಾಡ್ರಿ. ಇನ್ನೂ 3 ದಿವಸ ಕಾಲಾವಕಾಶ ಇದೆ. ಆ 3 ದಿವಸದಲ್ಲಿ ಏನೇನು ಬದಲಾವಣೆ ಮಾಡಿ ಯಾರಿಗೇ ಮಾತು ಕೊಟ್ಟಿದ್ರು ನಾನಕ್ಕೆ ಏನು ಅನ್ನೋದಿಲ್ಲ. ಆದ್ರೆ ನಮ್ಮ ಅಭ್ಯರ್ಥಿಗೆ ನಾವು 18 ಮತಗಳನ್ನು ನಾವು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಪೂರ್ವಭಾವಿ ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ. ಇದರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು 21ನೇ ತಾರೀಕು. ಯಾಕಂದ್ರೆ ಬಹಳ ಅದ್ಭುತವಾಗಿ ನಡೆಯುವಂತಹ ಕಾರ್ಯಕ್ರಮ. ನಾವು ಹೋದ್ ಸಾರಿ ಪೂರ್ವಭಾವಿ ಸಭೆ ಮಾಡ್ದೇನ ನಿಮ್ಗೆ ಕರೆ ಕೊಟ್ಟಿದ್ವಿ. ಅದು ಮಾಡಬೇಕಾಗಿತ್ತು, ಅವರ ಸಮಯದ ಅಭಾವವಿರೋದ್ರಿಂದ ನಾವು ಮಾಡಿರಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಈ ಚುನಾವಣೆಯಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ಇದು ನನ್ನ ಚುನಾವಣೆ ಅಂತ ಭಾವಿಸ್ತೀವಿ. ದಯವಿಟ್ಟು ನಿಮಗೆ ವಿನಂತಿ ಏನಂದ್ರೆ ನಾನೇ ನಿಂತೀನಿ ಅಂತ ತಿಳ್ಕೊಂಡು, ನಾನೇ ನಿಂತೀನಿ ಅಂತ ಭಾವಿಸ್ಕೊಂಡು ಚುನಾವಣೆಯನ್ನು ಮಾಡಿ. ಯಾಕಂದ್ರೆ ಸ್ವಲ್ಪ ಪ್ರತಿಷ್ಠೆ ಕೆಡವಾರ ನಮ್ಮವರ ಕೆಲವು ಸುಮಾರು ನಾನು ಹೇಳೋದಿಲ್ಲ ಹೆಸರು, ನಮ್ಮವರು ಸ್ವಲ್ಪ ಮಾಡ್ಯಾರ ಮೊದಲ
ಅವ್ರಿಗೆ ಹೇಳಿದ್ವಿ, ನಾವು ವಿನಂತಿ ಮಾಡ್ಕೊಂಡ್ವಿ. ಅವಕಾಶಗಳು ಬಹಳ ಮಂದಿ ಅದಾವ. ಅವಕಾಶದ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಈಗ ಮಾತಾಡ್ತೀನಿ. ಈ ಅವ್ರಿಗೆ ಉತ್ತರ ಕೊಡಕ್ ಬಯಸ್ತೀನಿ. ನಾನು ನಿಮಗಲ್ಲ, ನಾನು ಶಾಸಕನಾದ ಮೇಲೆ ಬಹುತೇಕ ನಮಗೆಲ್ಲ ಗೊತ್ತೈತಿ, ಒಂದು ಗ್ರಾಮ ಪಂಚಾಯತಿ ಕೂಡ ನಾವು ಬಿಟ್ಟಿಲ್ಲ. ಅವು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿರುವಂತಹ ಪಂಚಾಯಿತಿಯನ್ನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕಿತ್ತುಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಮಾಡಿದ್ವಿ ಸಂಗನ. ಇವತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳು ಇಡೀ ತಾಲೂಕಿನಾಗ ಇದಕ್ಕೆಲ್ಲ ಒಂದಾಗಿರ್ಬೋದು, ಎಲ್ಲವನ್ನ ನಮ್ಮವರ ಅಧಿಕಾರದಾಗದಾರೋ ಬೇರೆದವರ ಅಧಿಕಾರದಾಗದಾರಪ್ಪ, ನಮ್ಮವ್ರು ಅದಾರ. ಅವಕಾಶಗಳನ್ನು ಕೊಟ್ಟಿಲ್ಲ ನಾವು. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುವಂತ ಕೆಲಸ ಮಾಡಿ. ನಾನು ಹಂಗ ಬಂದು ಕುರ್ಚಿಗೆ ಕೂತಿರ್ಲಿಲ್ಲ ಸೀದಾ ಇವತ್ತಲ್ಲ, ನಾನು ಕಳೆದ 15 ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದೆ.